ನಟಿ ರನ್ಯಾ ಚಿನ್ನ ಖರೀದಿ ಮಾಡಿದ್ದಾರೆ ಅನ್ನೋ ಶಂಕೆ. ಎಸ್, ಇಷ್ಟೊತ್ತು ನಾವು ಅದನ್ನೇ ಹೇಳ್ತಾ ಇದ್ದಿದ್ದು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನವನ್ನ ಖರೀದಿ ಮಾಡಿದ್ದಾರೆ. ಬರೋಬ್ಬರಿ 17 ಕೋಟಿಯಷ್ಟು, ನಾವು 13 ಅಂದೇ ಆಗ್ಲೇ 17 ಕೋಟಿಯಷ್ಟು ಖರೀದಿಯಾಗಿದೆ. ನಟಿ ರನ್ಯಾರಿಂದ ಬ್ಲಾಕ್ ಮನಿಯಲ್ಲಿ ಗೋಲ್ಡ್ ಖರೀದಿ ಮಾಡಲಾಗಿದೆ ಅನ್ನುವ ಅನುಮಾನ ಇದೆ. ಸೊ ದ್ಯಾಟ್ ಇಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಬಿಟ್ಕಾಯಿನ್ ಮೂಲಕವೇ ಖರೀದಿ ಮಾಡಿರಬಹುದು ಅನ್ನುವಂತಹ ಅನುಮಾನ ಕೂಡ ಇದೆ. ಎಸ್, ಇದರಲ್ಲಿ ಬಿಟ್ಕಾಯಿನ್ ನಂಟು ಕೂಡ ಸೇರ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗೋಲ್ಡ್ ಅನ್ನ ಖರೀದಿ ಮಾಡಿರೋ ಹಿನ್ನೆಲೆಯಲ್ಲಿ ಹತ್ತತ್ರ 14 kg ಅಂದ್ರೆ ಇವ್ರಿಗೆ ಬೇಕಾಗಿರೋದು 17 ಕೋಟಿ ರೂಪಾಯಿ, 17-18 ಕೋಟಿ ಈ ರೀತಿಯಾಗಿ. ಆ ಹಣ ಎಲ್ಲಿಂದ ಟ್ರಾನ್ಸಾಕ್ಷನ್ ಮಾಡಿದ್ರು, ಯಾರು ಇವ್ರಿಗೆ ಕೊಟ್ಟರು, ಇವ್ರ ಜೊತೆಗೆ ಯಾರೆಲ್ಲ ಇದ್ದಾರೆ, ಇದೆಲ್ಲ ತನಿಖೆ ಹೊರ ಬರಬೇಕು ಅಂದಾಗ ಈ 17 ಕೋಟಿ ಹಣ ಹವಾಲದ ಮುಖಾಂತರ ಸಾಗಾಟ ಆಗಿರ್ಬೋದು ಅಂತ ನೆನ್ನೆ ಹಿಯರಿಂಗ್ ಅಥವಾ ವಿಚಾರಣೆ ಸಂದರ್ಭದಲ್ಲೂ ವಕೀಲರು ಪ್ರಸ್ತಾಪ ಮಾಡಿದ್ದಾರೆ. ಸೊ ದ್ಯಾಟ್ ಇಡಿ ಮುಲಾಜಿಲ್ದೆ ರೈಡ್ ಮಾಡಿದೆ. ಈಗ ಒಂದೊಂದೇ ವಿಚಾರಗಳನ್ನ ಇವ್ರಗಳ ಬಾಯಲ್ಲಿ ಹೊರ ತರಿಸಬೇಕಾಗಿದೆ. ಬರೋಬ್ಬರಿ 17 ಕೋಟಿಯಷ್ಟು ಚಿನ್ನ ಅಕ್ರಮ ಸಾಗಾಟ ತೊಡೆಯಲ್ಲಿ, ಸೊಂಟದಲ್ಲಿ, ಎಲ್ಲೆಲ್ಲಿ ಹೆಂಗೆ ಸಾಧ್ಯನೋ ಎಲ್ಲ ಕಡೆ ಟೇಪ್ ಸುತ್ತಿ, ಬ್ಯಾಂಡೇಜ್ ಸುತ್ತಿ, ಅದ್ರ ಮೇಲೆ ಅದಕ್ಕೆ ಅಂತಲೇ ಒಂದು ರೆಡಿ ಮಾಡಿಸ್ಕೊಂಡಿದ್ರು, ಕಾಸ್ಟ್ಯೂಮ್ ರೆಡಿ ಮಾಡ್ಕೊಂಡಿದ್ರಂತೆ ರನ್ಯಾ. ಒಂದು ವೆರಿ ವೆಲ್ ಪ್ಲಾನ್ಡ್ ಆಗಿ ಇದನ್ನು ಸಾಗಾಟ ಮಾಡ್ತಾ ಇದ್ರು. ಬಟ್ ಅವ್ರ ಹಣೆ ಬರ ಅವತ್ತು ಕೆಟ್ಟಿತ್ತು, ಎಡದೆ ಮಗಳಲ್ಲಿ ಇದ್ದಿದ್ರು ಅಂತ ಕಾಣ್ತದೆ. ಸಿಗಾಕೊಂಡಿದ್ದಾರೆ. ಈಗ ರನ್ಯಾ ಜೊತೆಗೆ ಇನ್ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಹೊರ ಬರಬೇಕಾಗಿದೆ. ಸದ್ಯ ಬೆಳವಣಿಗೆ ಆಗಿರೋದು ಇಡಿ ರೈಡ್ ಮಾಡಿದೆ ಈ ಪ್ರಕರಣದಲ್ಲಿ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕ್ರೈಮ್ ರಿಪೋರ್ಟರ್, ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾರೆ. ಅಜಯ್, ನಿರೀಕ್ಷೆಯಂತೆ ಇಡಿ ರೈಡ್ ಆಗಿದೆ. ಸೊ ಎಷ್ಟೊತ್ತಿಗೆ ರೈಡ್ ಆಯ್ತು, ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ರೈಡ್ ಬಗ್ಗೆ? ಖಂಡಿತ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಎಆರ್ಐ ಅಧಿಕಾರಿಗಳು, ಸಿಬಿಐ ಅಧಿಕಾರಿಗಳು ನಂತರವಾಗಿ ಇದೀಗ ಇಡಿ ಅಧಿಕಾರಿಗಳು ದೊಡ್ಡ ಮಟ್ಟದ ದಾಳಿಯನ್ನ ಮಾಡುವ ಮೂಲಕ ಭ್ರಷ್ಟರಿಗೆ, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಅಕ್ರಮವಾಗಿ ಸಂಪಾದನೆ ಮಾಡಿದಂತಹ ರನ್ಯಾಗೆ ದೊಡ್ಡ ಮಟ್ಟದ ಶಾಕ್ ಅನ್ನ ಕೊಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಬೆಂಗಳೂರು ಸೇರಿದಂತೆ ಒಟ್ಟು 8 ಕಡೆಗಳಲ್ಲಿ ಇಡಿ ಆಫೀಸರ್ಸ್ಗಳು ದಾಳಿಯನ್ನ ಮಾಡಿದ್ದಾರೆ. ಕೋರಮಂಗಲ ಸೇರಿದಂತೆ ಇಂದಿರಾನಗರ ಒಂದು ಏರಿಯಾಗಳಲ್ಲಿ ಕೂಡ ದಾಳಿಯನ್ನ ಮಾಡಿದ್ದಾರೆ. ಕೋರಮಂಗಲದಲ್ಲಿರುವಂತಹ ಒಂದು ಲ್ಯಾವಿಲಿ ರಸ್ತೆಯಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ ನ ಮೇಲೆ, ಅಂದ್ರೆ ರನ್ಯಾಗೆ ಹಾಗೂ ಆಗ ಪತಿ ಆಗಿರುವಂತಹ ಜಿತಿನ್ ಮೇಲೆ, ಅವರು ವಾಸವಾಗಿದ್ದಂತ ಒಂದು ಫ್ಲಾಟ್ ಮೇಲೆ ದಾಳಿಯನ್ನ ಮಾಡಿ ಕೆಲವೊಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡೋದಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಏನು ಈ ಚಿನ್ನವನ್ನು ಖರೀದಿಸಿದ್ರಲ್ಲ ಈ ರನ್ಯಾ ಅವರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಅದನ್ನು ಖರೀದಿಸಿದೋಕೆ ಹವಾಲ ರೂಪದಲ್ಲಿ ಹಣವನ್ನ ಸಂದಾಯ ಮಾಡಿದ್ರ ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಬೇರೆ ರೀತಿಯಾದ, ಅಂದ್ರೆ ಈಗಾಗಲೇ ಕೆಲವೊಂದಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಇದರಲ್ಲಿ ಒಂದು ಏನು ಬಿಟ್ಕಾಯಿನ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ತನಿಖೆನ ಒಂದ್ ಕಡೆ ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಇದ್ರೆ, ಅಕ್ರಮವಾಗಿ ಕೋಟ್ಯಾಂತರ ಮೌಲ್ಯದ ಗೋಲ್ಡ್ ಅನ್ನ ಖರೀದಿ ಮಾಡೋದಕ್ಕೆ, ಅದರಲ್ಲೂ ಕೂಡ ಬರೋಬ್ಬರಿ ಇವತ್ತಿನವರೆಗೂ ಲೆಕ್ಕ ಆದ್ರೆ, ಅಂದ್ರೆ ಈಗಾಗಲೇ ಸಿಕ್ಕಿರುವಂತ 14 kg 32 ಗ್ರಾಮ್ ಅಷ್ಟು ಏನ್ ಚಿನ್ನ ಪತ್ತೆ ಆಗಿದ್ದು, ಅದ್ರ ಮೌಲ್ಯ ಬಂದು ಟೋಟಲ್ ಒಂದು 17 ಕೋಟಿ ಅಂತ ಹೇಳಿ ಅಂದಾಜು ಕೂಡ ಹಾಕಲಾಗಿದೆ. ಅದನ್ನೆಲ್ಲ ಖರೀದಿ ಮಾಡೋದಕ್ಕೆ ಹವಾಲಾ ರೂಪದಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆಯಾ, ಜೊತೆಗೆ ಬಿಟ್ಕಾಯಿನ್ ಮೂಲಕವಾಗಿ ಒಂದು ಚಿನ್ನವನ್ನ ಖರೀದಿ ಮಾಡಿದ್ರ, ಹೀಗೆ ಸಾಕಷ್ಟು ವಿಚಾರಗಳನ್ನ ಡಿಆರ್ಐ ಮುಂದಿಟ್ಕೊಂಡು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿಸಿ ಕೆಲವೊಂದಷ್ಟು ದಾಖಲೆಗಳನ್ನ ಅವರ ಸಿಕ್ಕಿರುವಂತ ವಸ್ತುಗಳಾಗಿರ್ಬೋದು, ದಾಖಲೆ ಆಗಿರ್ಬೋದು, ಏನಾದ್ರೂ ಬೇರೆ ರೀತಿಯಾದಂತ ಸಾಕ್ಷಿಗಳು ಏನಾದ್ರು ಸಿಗ್ಬೋದು ಅಂತ ಹೇಳಿ ಇಡಿ ಅಧಿಕಾರಿಗಳು ಕೂಡ ದೊಡ್ಡ ಮಟ್ಟದ ದಾಳಿಯನ್ನ ಮಾಡಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಎಲ್ಲರಿಗೂ ಕೂಡ ಶಾಕ್ ಅನ್ನು ಕೊಡುವಂತ ಕೆಲಸವನ್ನ ಕೂಡ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ವಿದ್ಯಾ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು, ಡಿಆರ್ಐ ವಕೀಲರು, ಅಂದ್ರೆ ಡಿಆರ್ಐ ಪರ ವಕೀಲರು ಕೂಡ ಅದನ್ನೇ ಹೇಳಿದ್ರು, ಹವಾಲಾ ದಂಧೆ ಆಗಿರ್ಬೋದು ಇಲ್ಲಿ ಅನುಮಾನ ಇದೆ ಅಂತ. ಸೊ ದಟ್ ಇಡಿ ರೈಡ್ ಆಗಿದೆ ನಿರೀಕ್ಷೆಯಂತೆ.